ಅಂಜಲಿ ಅಂಬಿಗೇರ ಹತ್ಯೆಯಾಗಿ ಇವತ್ತಿಗೆ 6 ದಿನ ಕಳೆದೋಯ್ತು. ಆದರೂ ಕೂಡ ಅಂಜಲಿ ಅಂಬಿಗೇರ ಕುಟುಂಬದಲ್ಲಿ ದುಃಖ ಇನ್ನೂ ನಿಂತಿಲ್ಲ, ಆಕ್ರೋಶ ಕೊನೆಗೊಂಡಿಲ್ಲ. ಹತ್ಯೆ ಮಾಡಿದ ಆರೋಪಿಗೆ ಎನ್ಕೌಂಟರ್ ಮಾಡಬೇಕು ಅನ್ನುವಂಥ ಕುಟುಂಬಸ್ಥರ ಆಗ್ರಹ ಇನ್ನೂ ಮುಂದುವರಿತಾನೆ ಇದೆ. ಇದರ ನಡುವೆ ಇವತ್ತು ಗೃಹ ಸಚಿವರು ನಗರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇದರೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಅಂಜಲಿ ಅಂಬಿಗೇರ್ ಅವರ ಸಹೋದರಿ ಯಶೋಧ ಇದ್ದಾರೆ, ಕುಟುಂಬಸ್ಥರಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಈಗ ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ, ಅವಳು ಹೇಗೆ ಸಾವನ್ನಪ್ಪಿದ್ಲು ಅವನಿಗೂ ಹಾಗೆ ಸಾವನ್ನಪ್ಪಬೇಕು ಅಂತ. ಆದರೆ ಕಾನೂನಿನೊಳಗೆ ಇಂಥದಕ್ಕೊಂದು ಅವಕಾಶ ಇಲ್ಲ ಎನ್ಕೌಂಟರ್ ಮಾಡೋದಕ್ಕೆ. ಏನು ಹೇಳ್ತೀರಿ? ಅವಕಾಶ ಇಲ್ಲ, ಅವಕಾಶ ಮಾಡ್ಕೋಬೇಕು, ಅವರು ಮಾಡ್ಕೋಬೇಕು ಅವಕಾಶ. ನಮ್ಮ ಮಕ್ಕಳಿಗೆ ಆದಂತ ಮತ್ತೆ ಇನ್ನೊಂದು ಹೆಣ್ಣಿಗೆ ಆಗಬಾರ್ದು. ಅವನ ಕೈಲಿಂದಾನ, ಅವನ ಕೈಲಿ ಇರಲಿ, ಬೇರೆ ಹುಡುಗರ ಕೈಲಿ ಇರಲಿ, ಅವಕಾಶ ಮಾಡ್ಕೋಬೇಕು. ಪೊಲೀಸರು ಅಧಿಕಾರಿಗಳು ಮಾಡ್ಕೋಬೇಕು ಅವಕಾಶ. ಈಗ ಯಾರು ಜೀವ ಹೋದು, ಇನ್ನು ಮುಂದೆ ಹಂಗ ಜೀವ ಹೋಗ್ತಿರ್ತಾವ. ಈಗ ಅವಕಾಶ ಇಲ್ಲ ಇಲ್ಲ ಅನ್ಕೊಂತೋಕರಂಗ ಮಾಡ್ಕೋಬೇಕು. ಒಂದು ಜೀವ, ಈಗ 2 ಜೀವ ಹೋಗ್ಯವಲ್ಲ, ಅವು 2 ಜೀವ ತೆಗ್ದವ್ರನ್ನ ಕೊಂದ್ರ ಮುಂದೆ ಯುವಕರಿಗೆ ಹೆದ್ರಿಕೆ ಇರ್ತೈತಿ. ಪ್ರೀತಿ ಮಾಡಿದ್ರು ಕೊನೆವರೆಗೂ ಇಟ್ಕೋಬೇಕು ನಾವು. ಹಿಂಗ ಇದು ಮಾಡಬಾರ್ದು, ಅವ್ರಿಗೆ ಹಿಂಸೆ ಮಾಡಬಾರ್ದು ಅಂತ ಹೆದ್ರಿಕೆ ಇರ್ತೈತಿ. ಅವಕಾಶ ಮಾಡ್ಕೋಬೇಕು ಅಧಿಕಾರಿಗಳು. ಈಗ ಇವರಿಬ್ರು ಮದುವೆ ಆಗಿದ್ರು, ಮೈಸೂರಾಗಿದ್ರು, ನಿಮ್ಮ ಅಜ್ಜಿನ ಹೋಗಿ ಅವ್ರನ್ನ ಜಗಳ ಮಾಡಿ ಕರ್ಕೊಂಡ್ಬಂದ್ರು ಅಂತೆಲ್ಲ ಮಾತಾಡ್ತಾರಲ್ಲ, ಇದೆಲ್ಲ ನಿಜಾನಾ? ಅವ್ರಿಬ್ರು ಮದ್ವೆ ಆಗಿದ್ರು, ಇದು ಪ್ರೀತಿ ಮಾಡಿದ್ರು, ಮೈಸೂರಿನಾಗಿದ್ರು ಅಂತಾರ. ನಾವು ನೋಡಿಲ್ಲ ಕಣ್ಣಾರ. ಆಕಿ ಎಲ್ಲಿದ್ಲು? ನಮ್ಮ ಅತ್ತೆಯವ್ರ ಮನ್ಯಾಗಿದ್ಲು ರೀ ಆಕಿ. ನಮ್ಮ ಅತ್ತೆಯವ್ರ ಮನ್ಯಾಗಿದ್ಲು. ಅದೇ ಥರ ರೈಲ್ವೆ ಒಳಗೆ ಒಬ್ಬಾಕಿ ಮಹಿಳೆ ಮೇಲೆ ಹತ್ಯೆ ಮಾಡಿದ, ಆಕಿನೂ ಮದ್ವೆ ಮಾಡ್ಕೊಂಡಿದ್ದಾವ. ಇಲ್ಲ ಇಲ್ಲ, ಪ್ರೀತಿನೂ ಮಾಡಿದ್ದಿಲ್ಲ, ಸುಮ್ಮನೆ ಹತ್ಯೆ ಮಾಡಿ. ಅದೇ ಥರ ನಮ್ಮ ಅಕ್ಕನ ಮೇಲೂ ಹತ್ಯೆ ಮಾಡ್ಯಾನವ. ಇಲ್ಲದೊಂದು ಇರ್ಲಾರ್ದೊಂದು ಸುದ್ದಿ ಹಬ್ಸಾಕ್ ಹೋಗ್ಬಾರ್ದು ಯಾರು. ಸುಳ್ಳು ಸುದ್ದಿ ಹಬ್ಸಾತಾರ. ನಮ್ಮ ಅಜ್ಜಿ ಯಾಕೆ ಹೋಗಿ ಕರ್ಕೊಂಬರ್ತಾ ಅವ್ರನ್ನ? ಅದ್ರ ಸಂಬಂಧ ಮರ್ಯಾದಿ, ನಮ್ಮ ಅಕ್ಕನ ಮರ್ಯಾದಿ ಹೋದ್ರು ಅಂದ, ನಮ್ಮ ಮರ್ಯಾದಿ ಹೋದ್ರು ಅಂದ ಅಂತ ಆಕಿ ಪಿನೈಲ್ ಕುಡಿದಿದ್ರು. ಯಾರು ಆಕಿನ ಮರ್ಯಾದಿ ಅದೇ ಇದು. ನಮ್ಮ ಅಕ್ಕಂದೆಲ್ಲ ಮರ್ಯಾದೆ ಹೊಂಟೈತಿ, ಇದೇನ್ ಮಾಡ್ಬೇಕಂತ ಪಿನಾಲ್ ಕುಡ್ದೇನ್ ಮನ್ಸಿಗೆ ಬೇಜಾರಾಗಿ. ಇವತ್ತು ಆಕಿ ಸತ್ಯಾಕಿಗೆ ಅಂತಾರ, ನಾಳೆ ಯುಕಿಗೆ ಅಂತಾರ, ನಾಡ್ದ ನಮಗಂತಾರ. ಎಲ್ಲಾರ್ಗು ಹಿಂಗೆ ಹೆಣ್ಮಕ್ಳಿಗೆ ಒಂದೊಂದು ಕೆಟ್ಟ ಹೆಸರು ಇಟ್ಕೊಂತಂದ್ರೆ ಹೆಣ್ಮಕ್ಳು ಹೆಂಗ್ ಬದುಕ್ಬೇಕು ಹೇಳ್ರಿ ಸರ್? ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ಮದ್ವೆ ಆಗೈತಿ, ಮಕ್ಳಾಗೈತಿ ಅಂದ್ರೆ ಮದ್ವೆ ಆದವ್ನ ಬಿಡ್ತಾನೇನ್ರಿ ಸರ್? ಅಷ್ಟು ಜೀವ ಇದ್ದವನ್ನ ಆಕಿ ಕೊಲೆ ಮಾಡ್ತಾನೇನ್ರಿ ಸರ್? ಯಾರಾದ್ರೂ ಬಿಡಲ್ಲ. ಈಗ ನನ್ ಗಂಡಾದ್ರೂ ಎಷ್ಟು ಬೈತಾನ, ಎಷ್ಟು ಮಾತಾಡ್ತಾನ, ಅವನಾದ್ರೂ ಬಿಡ್ತಾನೇನ್ರಿ ಸರ್? 1 ನಿಮಿಷ ಬಿಡೋದಿಲ್ಲ, ಯಾರಾದ್ರೂ ಬಿಡೋದಿಲ್ಲ. ಮದ್ವೆ ಆದ್ರೂ ಯಾರಾದ್ರೂ ಬಿಡೋದಿಲ್ಲ. ಮದ್ವಿನೇ ಆಗಿಲ್ಲ. ಕ್ಲಾಸ್ಮೇಟ್ ಅವ್ರು ನಿನ್ನೆ ಟೀಚರ್ಸ್ ಬಂದಿದ್ರು, ನನ್ನ ಜೊತೆನೆ ಕಲ್ತಿದ್ದು ಹುಡುಗರು ಹಿಂಗ್ ಮಾಡಿದ್ರಲ್ಲ ಅಂತ. ಈಗ ಆ ಹುಡ್ಗಿಂದ 5 ತೊಲಿ ಬಂಗಾರ ತಗೊಂಡಾಗನಲ್ಲ, ಆ ಹುಡುಗಿಗೂ ಮದ್ವೆ ಆಗ್ಯಾನೇನ್ರಿ ಸರ್? ಆಕಿಂದು ತೊಗೊಂಡು ಹೋಗ್ಬಿಟ್ಟಾನಲ್ಲ, ಆಕಿಗೂ ಮದ್ವೆ ಆಗ್ಯಾನೇನ್ರಿ? ಯಾರು ಕೊಲ್ತಾನ ನೋಡ್ರಿ, ಯಾರು ಹಿಂಸೆ ಮಾಡ್ತಾನ, ಅವ್ನಿಗೆಲ್ಲ ಮದ್ವೆ ಆಗ್ಯಾನಂತಂದ್ರೆ ಅವ್ನಿಗೆ ಪ್ರಪಂಚದಾಗ ಎಲ್ಲಾರನ್ನೂ ಮದ್ವೆ ಆದಂಗ ರೀ ಅವ. ಎಷ್ಟು ಮಂದಿನ ಮದ್ವೆ ಆಗ್ತಾನೆ ಹೇಳ್ರಿ ಸರ್? ಈಗ ನಮ್ಮ ಅಕ್ಕನ ಮರ್ಯಾದೆ ಹೋದ್ರು ಅಂದ, ನಮ್ಮ ಮರ್ಯಾದೆ ಹೋದ್ರು ಅಂದ. ನಮ್ಮ ಮುಂದಾನ ನಮ್ಮ ಅಕ್ಕನ ಮರ್ಯಾದೆ ಹೋಗ್ತೈತಂದ್ರೆ ನಮ್ಗೆ ಎಷ್ಟು ಹಿಂಸೆ ಆಗ್ಬಾರ್ದ್ರಿ? ಅದ್ರ ಸಂಬಂಧ ಪಿನೈಲ್ ಕುಡ್ದಿದ್ರಿ ಆಕಿ. ಹೆಂಗಿರ್ಬೇಕು ಹೇಳ್ರಿ ನಾವು? ಈಗ ಸತ್ಯಕಿಗೆ ಎಷ್ಟು ಮಾತಾಡಕ್ ಕುಂತಾರ ಅಂದ್ರೆ ನಾಳೆ ಇವ್ರು ಬದುಕೋರು, ನಾಳೆ ನಾನು ಇರೋಕಿನ ನಮ್ಗೆ ಎಷ್ಟು ಮಾತಾಡ್ಬೋದ್ರಿ? ಅದಾಗ ಹೇಳತ್ತೀನ್ರಿ ನಾನು. ನಾವ್ ಹೆಂಗ ನಮ್ಮ ಕಾನೂನು ಒಳಗೆ ಹಿಂಗಿಲ್ಲ ಹಂಗಿಲ್ಲ ಅಂತಂದ್ರೆ ಆಗಂಗಿಲ್ಲ ಸರ್. ಈಗ ಅವ್ರಿಗೆ ಗೊತ್ತೈತ್ರಿ ಕಾನೂನು ಒಳಗೆ ಹಿಂಗೆ ಎನ್ಕೌಂಟರ್ ಮಾಡಲ್ಲ, ಅದು ಮಾಡಲ್ಲ ಅಂತಂದು ಅದಕ್ಕೆ ಬಿಂದಾಸವಾಗದಾರ್ರಿ. ಒಂದ್ಸಲ ಮಾಡಿ ತೋರ್ಸ್ಬೇಕು, ಎಲ್ಲರಿಗೂ ಹೆದರಿಕೆ ಉಡ್ತೈತ್ರಿ. ಮಾಡ್ಲಾರ ನಮ್ಮ ಕಡೆ ಹಂಗಿಲ್ಲ ಹಿಂಗಿಲ್ಲ ಅನ್ಕೊಂತ ಹೋದ್ರ ಈಗ ನಾಳೆ ಅವನ ಹೊರಗೆ ಬಂದು ಈಕಿಗೆ ಏನಾರು ಮಾಡಿ, ಈಕಿ ಮಾತಾಡಿ, ಈಕಿಗೆ ಏನಾರು ಮಾಡಿ, ಆಕಿಗೆ ಏನಾರು ಮಾಡಿ, ನಮ್ಗೆ ಏನಾರು ಮಾಡಿದ್ರೆ ಅವಾಗ ಯಾರು ಒದ್ದಾಡ್ಬೇಕು? ಅವಾಗ ನಮ್ಮಮ್ಮನ ಆಳ್ಬೇಕಾ? ಈಗ ಆಕಿ ಸತ್ತಿದ್ರು ನಮ್ಮಮ್ಮನ ಆಳತ್ತಾಳ. ಯಾವ ಪ್ರಪಂಚ ಆಳಲ್ಲ, ಯಾರು ಅಳಂಗಿಲ್ಲ, ಯಾವ ಮಂದಿ ಮಕ್ಕಳು ಅಳಂಗಿಲ್ಲ ಸರ್. ಈಕಿಗೆ ಏನಾರು ಆದ್ರೂ ನಮ್ಮಮ್ಮನ ಆಳ್ಬೇಕು, ಆಕಿಗೆ ಏನಾರು ಆದ್ರೂ ನಮ್ಮಮ್ಮನ ಆಳ್ಬೇಕು. ಮಂದಿ ಸಪೋರ್ಟಿಗೆ ನಿಂತಾರ. ಅದಕ್ಕೊಂದು ಮಾತಾ ಅನ್ನತಿಲ್ಲ ರೀ ನಾನು. ಈಗ ಅನ್ನತಾರಲ್ಲ, ನಮ್ಮ ಕಾನೂನು ಒಳಗೆ ಹಿಂಗಿಲ್ಲ ಎನ್ಕೌಂಟರ್ ಮಾಡೋದು ಅನ್ನತಾರಲ್ಲ ಸರ್, ಅದಕ್ಕೆ ಹೇಳತ್ತೀನಿ ನಾನು. ಒಬ್ರಿಗೆ ಎನ್ಕೌಂಟರ್ ಮಾಡ್ರಿ, ಅವ್ರಿಬ್ರಿಗೂ ಮಾಡ್ರಿ. ಇನ್ನು ಹಿಂದಿದ್ದವ್ರಿಗೆ ಎಲ್ಲರಿಗೂ ಭಯ ಉಡ್ತೈತಿ. ಅವನಿಗೆ ಒಂದೇದವನಿಗೆ ಮಾಡಿದ್ರಿ ಇವ್ನಿಗೆ ಇರ್ತಿದ್ದಿಲ್ಲ, ಇವನ್ಗೆ ಭಯ ಉಡ್ತಿತ್ತು. ಅವ್ನಿಗೆ ಎನ್ಕೌಂಟರ್ ಮಾಡ್ಯಾರ, ನಾ ಹೆಂಗ್ ಮಾಡ್ಲಿ, ನಾ ಸಾಯ್ತೀನಂತ. ಇವನ್ಗೆ ಭಯನೇ ಇಲ್ಲ, ಬರೇ ಕಳುವು ಇದನ್ನ ಮಾಡ್ಕೊಂಡು ಹೋದನ್ ಸರ್. ಅಂತವನ ಅಷ್ಟೆಲ್ಲ ಇದು ಮಾಡತ್ತೀರಿ. ನಮ್ಮ ಅಕ್ಕ ಏನ್ ಮಾಡ್ಲಾರ್ದ ಹೋಗ್ಯಾಳಲ್ಲ, ಆದ್ರೂ ಆಕಿ ಸತ್ಲು. ಆಕಿನ ಮ್ಯಾಗ ಮತ್ತ ಕೆಟ್ಟ ಒಪಿನಿಯನ್ ಬರತ್ತಿ ಸರ್. ಮದ್ವೆ ಆಗಿತ್ತು, ಮೈಸೂರ್ಗೆ ಹೋಗಿದ್ರು, ಆಕಿ ನಂಬರ್ ಬ್ಲಾಕ್ ಮಾಡಿದ್ಲು, 1,000 ರೂಪಾಯಿ ಫೋನ್ ಪೇ ಮಾಡಿತ್ತು. ಆಕಿನ ಆತ್ಮಕ್ ಶಾಂತಿ ಸಿಗ್ಬೇಕು ಹೇಳಿ ಸರ್. ಅವ ಸತ್ರನ ಶಾಂತಿ ಸಿಗೋದ್ರಿ, ಅಲ್ಲಿ ಮಟ ನಾವು ಬಿಡಂಗಿಲ್ಲ. ನಾವು ಈಗ ಅವ್ರ ತಾಯಿ ಹೇಳಕತ್ತಿದ್ರ ಕೋರ್ಟ್ ಕೊಡೋ ಶಿಕ್ಷೆ ಅವನಿಗಾಗ್ಲಿ,
ಅವ್ನು ನೋಡಕ್ಕೂ ಹೋಗೋದಿಲ್ಲ ನಾನು. ಅವಂಗ ಅಡ್ಮಿಟ್ ಅದಾನಲ್ಲ, ಅವ್ನು ನೋಡಕ್ಕೂ ಹೋಗೋದಿಲ್ಲ, ನಮ್ಮ ಮಾನ ಮರ್ಯಾದೆ ಕಳೆದನಿ ಅಂತ ಅವ್ರ ಅವ್ವ ಅನ್ನಕತ್ತಿದ್ಲು. ಏನಂತೀರಿ ನೀವು ಇದ್ರ ಬಗ್ಗೆ? ಎಲ್ಲ ಹುಡ್ಗಿರ್ಗ ಹಿಂಗ ಮಾಡಿ ಮತ್ತ ಅವ್ರ ಅವಾಗ ಬೇಜಾರಾಗೈತಿ, ನಾ ಎಂತ ಮಗ ಹುಟ್ಟಿದ ನಾನು ಹೊಟ್ಯಾಗ ಅಂತಂದ್ ಬೇಜಾರಾಗೈತಿ, ಅದಕ್ಕ ಶಿಕ್ಷೆ ಕೊಡ್ರಿ ಅನ್ನತ್ತ. ಅವ್ರ ಅವ ಹೇಳೋದು ಕರೆಕ್ಟ್ ಐತಿ. ನಮ್ಮಿಂದ ಮಂದಿ ನಿಂತಿಲ್ಲ ಅನ್ನತಿಲ್ಲ, ಆ ಮಂದಿ ನಿಂತಿದ್ದಕ್ಕೆ ಬೆಲೆ ಕೊಡವಲ್ರಿ ಸರ್ಕಾರದವ್ರು, ಬೆಲೆ ಕೊಡವಲ್ರಿ ಅವ್ರು. ಇಷ್ಟು ಮಂದಿ ನಿಂತಾರ ಅವ್ರು ಹಿಂದ, ಮತ್ತ ಮುಂದ್ ಇನ್ನ 2 ಹುಡುಗಿಯರ್ ಅದಾವ, ಮುಂದೆ ಅವ್ರ ಜೀವನ ಹೆಂಗಂತಂದ್ ಬೆಲೆ ಕೊಡವಲ್ರಿ. ಮೊನ್ನೆ ಅಷ್ಟು ಪ್ರತಿಭಟನೆ ಮಾಡಿದ್ವಿ, ಒಂದೀಟ್ರ ಏನ್ರ ಬೆಲೆ ಕೊಟ್ರ ಅವ್ರು ನಮ್ಗೆ. ಇದಕ್ಕೆ ಮನಿ ಪತ್ರ ತಗೊಂಡ್ ಹೋದ್ರ ಅಷ್ಟ. ಅವ್ರು ಈಗ ಎನ್ಕೌಂಟರ್ ಆಗ್ಬೇಕು ಅಥವಾ ನ್ಯಾಯ ಹಿರೇಮಠಗೇನ ಒಂದು ಸ್ಪೆಷಲ್ ಕೋರ್ಟ್ ಮಾಡ್ಯಾರ, CID ಕೊಟ್ಟಾರ. ಮೊನ್ನೆ ಸಂತೋಷ್ ಲಾಡ್ ಅವರು ಕೂಡ ಒಂದು ಇದನ್ನ CID ಕೊಡ್ಬೇಕು, ಸ್ಪೆಷಲ್ ಕೋರ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ನಾವ ಹಿಂಗ CID ಕೊಡ್ಬೇಕು, ಅದು ಕೊಡ್ಬೇಕಂದ್ರ ಹಿಂಗ ಬಿಟ್ಕೊಂತ ಹೋಗ್ತೈತ್ರಿ. ಇದು ಹಂಗ ವರ್ಷಾನ್ ಪೂರ್ತಿ ಹಂಗ ಹೋಗ್ತೈತ್ರಿ. ನಮ್ಮ ಅಕ್ಕ ಇನ್ನ ಎಷ್ಟು ವರ್ಷ ಕಾಯ್ಬೇಕು ಹೇಳ್ರಿ? ಅವ ಸಾಯ್ತಾನ, ಅವ ಸಾಯೋ ಸಂಬಂಧ ಇನ್ನ ಇದ್ಲರಿ ಆಕಿಂದ ಆತ್ಮಕ್ ಶಾಂತಿ ಸಿಗ್ಬೇಕಾ ಹಂಗ ಅಡ್ಡಾಡ್ಬೇಕು ಹೇಳಿ ಸರ್. ಕೋರ್ಟ್ ಕಚೇರಿ ಎಲ್ಲ ಗೊತ್ತೈತ್ರಿ ಸರ್, ರೊಕ್ಕ ಇದ್ದವ್ರು ಸರ್ ಅವ್ರು. ಏನಾದ್ರೂ ಮ್ಯಾಗ ಆಕಿನ ಮ್ಯಾಗ ಏನಾರ ಕೆಟ್ಟ ಒಪಿನಿಯನ್ ಮಾಡಿ ಮುಚ್ಚಾಕ ಅವ್ನು ನಿಂತಾರ ಸರ್. ಇದು ಅವ್ನು ಏನಾರ ಇರ್ಲಿ ಅವನಿಗೆ ಚಿಕಿತ್ಸೆ ಕೊಡ್ಲಾರ ಸಾಯಿಸ್ಬಿಡ್ರಿ, ಇಲ್ಲಾಂದ್ರೆ ನಮ್ಮ ಕಡೆ ಕೊಡ್ರಿ, ನಾವೇನಾರ ಮಾಡ್ಕೋತೀವಿ. ನಿಮ್ಮ ಮ್ಯಾಗ ಕೇಸ್ ಬರಂಗಿಲ್ಲ, ನಾವು ಯಾರಿಗೂ ಕೇಸ್ ಅನ್ನಂಗಿಲ್ಲ, ಪೊಲೀಸರಿಗೂ ಕೇಸ್ ಅನ್ನಂಗಿಲ್ಲ, ನಮ್ಮ ಕಡೆ ಕೊಡ್ರಿ. ನಮ್ಮ ಮಕ್ಕಳಿಗೆ ಸಾವು ಹೆಂಗೆ ಚುಚ್ಚಾನಲ್ಲ ನಾವು ಹಂಗೆ ಸಾಯಿಸ್ತೀವಿ. ಬೇಕಂದ್ರೆ ನಾವು ಬಂದು ಕೋರ್ಟ್ನಾಗ ಹೇಳ್ತೀವಿ, ನಾನ ಸಾಯಿಸಿನಿ, ನಾನ ಇದು ಮಾಡಿ ನಾನು ಅದು ಒಂದ ಮಾಡ್ರಿ ಸರ್. ಆ ಕೋರ್ಟ್ ಕಚೇರಿ ಅದನ್ನ ಅದ್ರ ಮ್ಯಾಗ ನಂಬಿಕೆನೇ ಇಲ್ಲ ಸರ್ ನಮ್ಗೆ. ನಿಮ್ಮ ಅಜ್ಜಿನ ನಿಮ್ಗೆ ಸಾಕಿದ್ರು, ಬೆಳೆಸಿದ್ರು. ಈಗ ಅಜ್ಜಿನ ಪರಿಸ್ಥಿತಿ ಭಾಳ ಗಂಭೀರ ಐತಲ್ಲ, ಅಳುನ ನಿಲ್ವಲ್ದವ್ರು ನಾವು ನೋಡಕತ್ತೀವಿ. ಮತ್ತೆ 8 ವರ್ಷದಿಂದ ಸಾಕಲ್ರಿ, ಹೆಂಗ್ ಮರಿಬೇಕಾಕಿನ್ನ, ಹೆಂಗ್ ಮರಿಬೇಕಾಕಿನ್ನ? 8 ವರ್ಷದಾಗ್ಲಿಂದ ಸಾಕ್ಯಾಳ, ಮಮ್ಮಿ ತಿರ್ಕೊಂಡಾಗಿನ್ ಮರ್ಯಾಕ ಆಕೈತ್ರಿ. ಹಂಗ ಮರ್ಯಾಕ ಆಗೋವಲ್ ನಮಗೆ. ಆಕಿಗೆ ಗುಂಗೊಳಗ ಅದೇ ನಾವು ಮರ್ಯಾಕ ಆಗೋವಲ್ದಂದ್ರು ಸರ್ಕಾರದವ್ರು ಏನು ಇದು ಮಾಡವಲ್ರಿ ನಮಗೆ. ಅವನಿಗೆ ಎನ್ಕೌಂಟರ್ ಮಾಡ್ರಿ, CIDಗೆ ಒಪ್ಪಿಸ್ತೇನೆ ಅಂತಾರಲ್ಲ, ಒಪ್ಪಿಸ್ತೀರಿ. ಜಾಸ್ತಿ ದಿನ ಇದು ಮಾಡ್ಬಾರ್ದ ಅವ್ರು, ಜಾಸ್ತಿ ದಿನ ಇದು ಮಾಡ್ಬಾರ್ದ. ಅವನ್ಗೆ ನಿರಂಜನ್ ಅಂಕಲ್ ನೇಹಾಕನ್ ಕೊಲೆ ಮಾಡ್ದವನ್ಗೂ ಅದ ಶಿಕ್ಷೆ, ಅವನ್ಗೂ CIDಗೆ ಒಪ್ಸ್ಯಾರ. ಸ್ಪೆಷಲ್ ಕೋರ್ಟ್ ಐತೆ ಅವನಿಗೂ, ಇವನ್ಗೂ ಸ್ಪೆಷಲ್ ಕೋರ್ಟ್ ಇರ್ಲಿ, CIDಗೆ ಒಪ್ಸ್ರಿ, ಎನ್ಕೌಂಟರ್ ಮಾಡ್ಬೇಕು ಸಾಕಷ್ಟ. ಎನ್ಕೌಂಟರ್ ಮಾಡ್ಬೇಕು ಅವಕಾಶ ಇಲ್ಲ ಈಗ ಅಂತಾವಂದ್ರೆ ಯಾವ ನಡೆಯಲ್ಲ. ಎನ್ಕೌಂಟರ್ ಮಾಡೋದು ಗಲ್ಲಿಗೇರ್ಸೋದಂತ್ರ ನಡೆಯಂಗಿಲ್ಲ ಈಗ. ಇವ್ರು ನಡೆಸ್ಬೇಕಂಗ. ಇವ್ ಯಾರು ಮಾಡಿದ್ರ ಮುಂದೆ ಯುವಕರಿಗೆ ಎದ್ರಿಕಿರ್ತೈತಿ. ಕಾನೂನೊಳಗ ಬದಲಾವಣೆ ತರ್ಬೇಕು. ಇದು ಕಾನೂನೊಳಗೆ ಇದು ಕಾಯ್ದೆ ಇಲ್ಲ ಅಂತ ಸರ ಇಂಥವೆಲ್ಲ ಮಾಡಕ್ ನಿಂತಾರ. ನಮ್ಗೆ ಯಾರು ಏನ್ ಮಾಡಿದ್ರು ಸಾಯ್ಸಂಗಿಲ್ಲ. ನಮ್ಗ ಕೋರ್ಟ್ ಹಂಗ 1 ವರ್ಷಾನ್ ಪೂರ್ತಿ ತಿಂಗಳಾನ್ ಪೂರ್ತಿ ನಡ್ಕೊಂತ ಹೋಗ್ತಾರ. ನಮ್ಗ ಹಂಗ ಮಾತಾಡ್ತಾರ, ರೊಕ್ಕ ಕೊಟ್ಟು ಬಿಡ್ಸ್ಕೊಬೇಕಂತ ಅದು ಹೆದರಿಕೆ ಇಲ್ಲ ಐತಿರಿ ಸರ್. ಒಂದಿಟ್ಟು ಕಾನೂನೊಳಗ ನಮ್ಗೆ ಸಾಯ್ಸಂಗಿಲ್ಲ, ಅಪರಾಧಿಗೆ ಸಾಯ್ಸಂಗಿಲ್ಲ ಅಂತ ಅವ್ರಿಗೆ ಐತ್ರಿ. ಅದು ಅದ್ರ ಸಂಬಂಧ ಇಂಥವೆಲ್ಲ ನಡಾಕ್ ಕುಂತೈತ್ರಿ. ಜಾಮೀನ ಬರ್ತಾರ್ರಿ, ಮತ್ ಈಕಿನ್ ಸಾಯ್ತಾರ, ಮತ್ ಜಾಮೀನ್ ಮ್ಯಾಗ ಹೋಗ್ತಾರ. ಅವ್ರಿಗೆ ಹಂಗ ಅದನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ತಾರ್ರಿ. ಇದ ಒಂದ್ ಕೇಸ್ ಐತಲ್ರಿ, ಈಗ ನೇಹಾಕಂದ್ ಎಷ್ಟಾತ್ರಿ, 1 ತಿಂಗಳು ಆತಿಲ್ರಿ, 1 ತಿಂಗಳು ಆಗಕ್ ಬಂತ. ಅದನ್ನ ಕೇಸ್ ಎಷ್ಟು ಹೊತ್ತಾಕಿ ರೋಡ್ನಾಗ ಕೊಲೆ ಆಗ್ಯಾಳ್ರಿ, ಅದನ್ನ ಹೇಳಕ್ ಕುಂತಾರ. ಇಕ್ಕಿದು ಹಂಗ ಹೇಳಿತಾರ, ವರ್ಷಾನ್ ಪೂರ್ತಿ ಹಂಗ ಹೇಳಿತಾರ್ರಿ. ನಾವ್ ಹಂಗ ಕುಂದ್ರನ್ರಿ, ಇವತ್ತು ಸಿಕ್ತೈತಿ ನ್ಯಾಯ, ನಾಳೆ ಸಿಕ್ತೈತಿ ಅಂತ ಹಂಗ ಕುಂದ್ರನ್ರಿ. ಸೊ ಇದು ಕುಟುಂಬಸ್ಥರ ಆಗ್ರಹ ಏನಂದ್ರೆ, ಈ ಕಾನೂನು, ಈ ಕೋರ್ಟು ಇದರಿಂದ ದಿನ ಎಳ್ಕೊಂಡು ಹೋಗ್ತಾರೆ ಹೊರತು ಆರೋಪಿಗೆ ಶಿಕ್ಷೆ ಆಗೋದು ದುರ್ಲಭ ಆಗತ್ತೆ. ಜಾಮೀನ್ ಮೇಲೆ ಹೊರಗೆ ಬಂದರೆ ನಮ್ಮ ಕುಟುಂಬಕ್ಕೆ ಮತ್ತೆ ಬೆದರಿಕೆ ಕಾಡತ್ತೆ. ಹಾಗಾಗಿ ಆತನನ್ನು ಎನ್ಕೌಂಟರ್ ಮಾಡಲೇಬೇಕು ಅನ್ನುವಂಥ ಆಗ್ರಹ ಕುಟುಂಬಸ್ಥರದು. ಕ್ಯಾಮರಾಮನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.